ಬೆಂಗಳೂರಿನಲ್ಲಿ ಯಾವುದಾದ್ರೂ ಕೆಲಸ ಗಿಟ್ಟಿಸಿಕೊಳ್ಳಬೇಕು, ಓದು ಮುಗಿತು ಏನಾದರೂ ಕೆಲಸ ಮಾಡಬೇಕು ಅಂತ ಕನಸು ಕಟ್ಟಿದವರಿಗೆ ಅಲ್ಲಿ ಬೃಹತ್ ವೇದಿಕೆ ಸೃಷ್ಟಿಯಾಗಿತ್ತು. ಕೆಲಸ ಸಿಗದೆ ಸುಸ್ತಾದವರು ಓದು ಮುಗಿಸಿ ಕೆಲಸ ಹುಡುಕೋದಕ್ಕೆ ಹೊರಟಿರೋರಿಗೆ ಪ್ರೆಸಿಡೆನ್ಸಿ ಫೌಂಡೇಶನ್ ನಡೆಸಿದ ಉದ್ಯೋಗ ಮೇಳ ಹೊಸ ಆಸೆ ಚಿಗುರುವ ಕೆಲಸ ಮಾಡಿದೆ. ಪ್ರೆಸಿಡೆನ್ಸಿ ಫೌಂಡೇಶನ್ ನಿಂದ ಬೃಹತ್ ಉದ್ಯೋಗ ಮೇಳದಲ್ಲಿ ಭಾಗಿಯಾದ ಸಾವಿರಾರು ಆಕಾಂಕ್ಷಿಗಳು. ನಿರುದ್ಯೋಗ ಯುವಕ ಯುವತಿಯರಿಗೆ ಉದ್ಯೋಗ ಸೃಷ್ಟಿಸುವ ಕೆಲಸ ಮಾಡ್ತಿರೋ ಪ್ರೆಸಿಡೆನ್ಸಿ ಫೌಂಡೇಶನ್ ಇಂದು ಮಿಲ್ಲರ್ಸ್ ರಸ್ತೆಯ ಈದ್ಗಾ ಮೈದಾನದಲ್ಲಿ ಬೃಹತ್ ಉದ್ಯೋಗ ಮೇಳ ಆಯೋಜಿಸಿತ್ತು. ರಾಷ್ಟ್ರೀಯ ಕೌಶಲ್ಯ ಅಭಿವೃದ್ಧಿ ನಿಗಮ ಮತ್ತು ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಆಯೋಗದ ಸಹಯೋಗದಲ್ಲಿ ನಡೆದ ಬೃಹತ್ ಉದ್ಯೋಗ ಮೇಳದಲ್ಲಿ ನೂರಾರು ಉದ್ಯೋಗ ಆಕಾಂಕ್ಷಿಗಳು ಭಾಗಿಯಾಗಿದ್ರು. ಸುಮಾರು 200ಕ್ಕೂ ಹೆಚ್ಚು ಕಂಪನಿಗಳು ಭಾಗವಹಿಸಿದ್ದ ಉದ್ಯೋಗ ಮೇಳದಲ್ಲಿ ಸಚಿವ ಜಮೀರ್ ಅಹಮದ್ ಹಾಗೂ ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಭಾಗಿಯಾಗಿ ಉದ್ಯೋಗಾಕಾಂಕ್ಷಿಗಳಿಗೆ ಶುಭ ಹಾರೈಸಿದ್ರು. ಈ ವೇಳೆ ಮಾತನಾಡಿದ ಅಶ್ವಥ್ ನಾರಾಯಣ್, ಉದ್ಯೋಗಾಕಾಂಕ್ಷಿಗಳು ಯಾವ ಉದ್ಯೋಗವನ್ನು ಕೀಳಾಗಿ ನೋಡಬಾರದು ಎಂದರು. ಕೆಲವು ಉದ್ಯೋಗ ಸಿಕ್ಕಾಗ ನಿಮ್ಗೆ ಸಮಾಧಾನ ಇರೋಲ್ಲ, ಇದು ನನಗೆ ಇಷ್ಟವಾಗಿರೋ ಉದ್ಯೋಗ ಅಲ್ಲ ಅಂತ ಬೇಸರ ಇರುತ್ತೆ. ಆದ್ರೆ ಎಲ್ಲೊಂದು ಕಡೆ ಪ್ರಾರಂಭ ಮಾಡಿ ಎಲ್ಲೊಂದು ಕಡೆ ಪ್ರಾರಂಭ ಆಗ್ಬೇಕು. You need to start somewhere. ಕಾರ್ಯಕ್ರಮವನ್ನು ಆಯೋಜಿಸಿದ್ದ ಪ್ರೆಸಿಡೆನ್ಸಿ ಫೌಂಡೇಶನ್ನ ಕೌಸರ್ ನಿಸಾರ್ ಅಹಮದ್ ಹಾಗೂ ಸಲ್ಮಾನ್ ಅಹಮದ್ ಅತಿಥಿಗಳನ್ನ ಸ್ವಾಗತಿಸಿದ್ರು. ಉದ್ಯೋಗ ಮಾತ್ರವಲ್ಲದೆ ಕಂಪನಿಗಳಲ್ಲಿ ಇಂಟರ್ನ್ಶಿಪ್ ಪಡೆಯೋಕು ಅವಕಾಶ ನೀಡಲಾಗಿತ್ತು. ಅದು ನಾವು ಯೂಟಿಲೈಸ್ ಮಾಡಬೇಕು. ಯೂಟಿಲೈಸ್ ಮಾಡಿದ್ರೆ ಒಳ್ಳೆ ಆಗೋದು. ಯೂಟಿಲೈಸ್ ಯಾವಾಗ ಮಾಡ್ತಾರೆ ಕಷ್ಟಪಟ್ಟು ಮೇಲೆ ಹೋಗ್ತಾರೆ. ಯಾವಾಗ ಯೂಟಿಲೈಸ್ ಮಾಡಲ್ಲ ಅವರು ಮೇಲೆ ಹೋಗಲ್ಲ, ಅಲ್ಲಿ ಎಲ್ಲಿ ಇರ್ತಾರೆ ಅದೇ ಪೊಸಿಷನ್ ಅಲ್ಲಿ ಇರ್ತಾರೆ ಸರ್. ಮೇಳದಲ್ಲಿ ಭಾಗಿಯಾಗಿದ್ದ ನೂರಾರು ಕಂಪನಿಗಳು ಉದ್ಯೋಗಾಕಾಂಕ್ಷಿಗಳ ಮಾಹಿತಿ ವಿವರ ಕಲೆ ಹಾಕಿದ್ದು ಉದ್ಯೋಗ ಮೇಳದಿಂದ ಆಕಾಂಕ್ಷಿಗಳಿಗೆ ಹೊಸ ಮಾರ್ಗ ಸಿಗುವ ಭರವಸೆ ಚಿಗುರೊಡೆದಿದೆ. ಶಿವರಾಜ್ ಕುಮಾರ್, ಟಿವಿ9 ಬೆಂಗಳೂರು.